ದುಡಿಯೋ ವರ್ಗಕ್ಕೆ ಇವತ್ತು ಒಂದು ಒಳ್ಳೆಯ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಹಿಂದೆಯಿಂದ ಕೂಡ ಕಾಂಗ್ರೆಸ್ ಪಕ್ಷ ದೀನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಮತ್ತೆ ಎಲ್ಲ ದುಡಿಯೋ ವರ್ಗಕ್ಕೆ ಒಂದು ಒಳ್ಳೆಯ ರೀತಿ ಕೆಲಸ ಕೊಡಬೇಕು. ಅವರ ತಂದೆಯವರ ನಡತೆ, ಅವರ ರಾಜಕಾರಣ ಜೀವನ ನೋಡ್ಕೊಂಡು ಬೆಳೆದಂಥವ್ರೆಲ್ಲ, ಅವರಿಗೆ ರಾಜಕಾರಣ ಹೇಳೋ ಅವಶ್ಯಕತೆ ಇಲ್ಲ. ಅವರು ಎಲ್ಲ ಸಾಮಾನ್ಯರ ಜೊತೆಗೆ ಬೆರೆತು ಇವತ್ತು ಪಕ್ಷ ಸಂಘಟನೆ ಮಾಡ್ತಾ ಅವರ ಅಪ್ಪರ ಜೊತೆಗೆ ಅವರಿಗೆ ಶಕ್ತಿಯಾಗಿ ತಂದೆಯ ಜೊತೆ ನಿಂತ್ಕೊಂಡಿದ್ರು. ಎಲ್ಲಾ ಕಡೆಗೂ ಕೂಡ ಒಂದು ಕಾಂಗ್ರೆಸ್ ಪಕ್ಷದ ಅಲೆ ಬಿರುಗಾಳಿಯಂತೆ ಮತ್ತು ಸುನಾಮಿಯಂತೆ ಎದ್ದಿದೆ ಅಂತ ಹೇಳಿ ಬಯಸ್ತಾ ಇದ್ದೇವೆ. ನಾವು ಮನೆ ಮನೆಗೆ ಮತಯಾಚನೆ ಮಾಡಲಿಕ್ಕೆ ನಮಗೊಂದು ನೈತಿಕ ಹಕ್ಕಿದೆ. ಬಿಜೆಪಿ ಅವರಿಗೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಕಾಂಗ್ರೆಸ್ ಕ್ಯಾಂಡಿಡೇಟು ಉತ್ತಮದಲ್ಲಿ ಅತ್ಯುತ್ತಮ ಮನುಷ್ಯ ಅಂತ ಹೇಳಿಕ್ಕೆ ಬಯಸ್ತೇವೆ. ಯಾಕಂತ ಹೇಳಿದ್ರೆ ಒಬ್ಬ ಸರಳ ವ್ಯಕ್ತಿತ್ವ, ಸೌಜನ್ಯದ ನಡವಳಿಕೆ, ಇವತ್ತು ಮನೆಗೆ ಬಂದಂತ ಏನು ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಮನೆಗೆ ಕೂಡಿಸ್ಲಾರ್ದೆ ಹೊರಗೆ ನಿಂತು ಮಾತಾಡಿಸ್ತಕ್ಕಂಥ ಒಂದು ದುರ್ನಡತೆಯನ್ನ ಅವರು ಬೆಳೆಸ್ಕೊಂಡಿದ್ದಾರೆ. ಸೊ ಅವ್ರಿಗೂ ಕಂಪೇರ್ ಮಾಡೋದಾದ್ರೆ ಇವತ್ತು ಉಮೇಶ್ ಮೇಟಿ ಅವರು ಒಂದು ಒಳ್ಳೆಯ ಅತ್ಯುತ್ತಮ ವ್ಯಕ್ತಿ ಅಂತ ಹೇಳಿಕ್ಕೆ ನಾವು ಬಯಸ್ತೇವೆ. ಯಜಮಾನ್ರೆ ನಮಸ್ಕಾರ. ಎಲೆಕ್ಷನ್ ನಡೆಯಕತ್ತಲ್ರಿ, ಜನ ಮಾತಾಡ್ಸೋಣ ಅಂತ ಬೆಂಗಳೂರಿಂದ ಬಂದಿದ್ವಿ. ಮಾತಾಡ್ತೀರಿ? ನೀವು ಏನಿಲ್ಲ, ಬಾಗಲಕೋಟೆ ಬೈ ಎಲೆಕ್ಷನ್ ಬರಕತ್ತೈತ್ರಿ. ಈ ಸಲ ಯಾರು ಗೆಲ್ಬೋದು ಎಲೆಕ್ಷನ್ ನೋಡ್ರಿ? ಅದು ಅವ್ರವ್ರ ಇದು ಎಲ್ಲಿರ್ತೈತೆ ಅಲ್ಲಿ ಯಾಕತಿ. ನಿಮ್ಮ ಜನಾಭಿಪ್ರಾಯ ಹೆಂಗ? ಅಲ್ಲ, ನಮ್ಮ ಅಭಿಪ್ರಾಯ ಐತಿ ಖರೆ. ಅಲ್ಲ, ಕಾಂಗ್ರೆಸ್ ಬಿಡ್ರಿ ಅದು. ಕಾಂಗ್ರೆಸ್ ಯಾಕೆ ಬರ್ಬೇಕು ಅಂತೀರಿ? ಅಲ್ಲ, ಯಾಕಂತಂದ್ರೆ ಒಂದು ಬಡಬಗ್ಗರಿಗೆ ಏನು ಬದುಕೊಂಡು ಕಿಚ್ಚಿ ಬಾ ಅನ್ನೋದು. ಆಮೇಲೆ ಮತ್ತೇನೈತ್ರಿ? ಮತ್ತೇನು ಇನ್ನೇನಪ್ಪ, ಸಂರಕ್ಷಣೆ ಮಾಡ್ಕೊಂಡು ಎಲ್ಲ ಜನ ನೋಡ್ಕೊಂಡು ಹೋಗ್ಲಿ. ಗೆದ್ದೈತಿ, ಅದು ಚಲೋ ಅನ್ನೋರಿ ನಾವು. ಯಜಮಾನ್ರೆ ನಿಮ್ಗೆ ಏನ್ ಅನ್ಸ್ತೈತಿ? ನಮ್ದು ಯಾವ್ದು ಬಂದ್ರು ನಮ್ಗೆ ಒಳ್ಳೇದು. ಏನ್ ತೊಂದ್ರೆ ಇಲ್ಲ. ಆಯ್ತು, ಕಾಂಗ್ರೆಸ್ ಆದ್ರೂ ಆಯ್ತು. ಒಳ್ಳೇದು ಮಾಡ್ಬೇಕು. ಚುನಾವಣೆ ಒಂದು ಒಳ್ಳೆಯ ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ಸಿಗುತ್ತೆ. ಇನ್ನೊಂದು ಹೇಳ್ಬೇಕಾದ್ರೆ ಬಜೆಟಲ್ಲೂ ಕೂಡ ಮೊನ್ನೆ ಮೆಡಿಕಲ್ ಕಾಲೇಜ್ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಸಿ ಎಂ ಆಗಲು DCM ಅವರು ಕೊಟ್ಟಿದ್ದಾರೆ. ಮತ್ತು ಮಾಜಿ ಸಚಿವರು ಮತ್ತು ಶಾಸಕರು ಅವರು ನಿಧನದಿಂದ ಭಾಳಷ್ಟು ಅವರ ಅಭಿಮಾನಿ ಬಳಗ ಮತ್ತು ಕ್ಷೇತ್ರದ ಜನರಿಗೆಲ್ಲರಿಗೂ ಭಾಳಷ್ಟು ನೋವು ಉಂಟಾಗಿದೆ. ಬಹಳಷ್ಟು ಬಹುಮತದಿಂದ ಉಮೇಶ್ ಮೇಟಿ ಅವ್ರನ್ನ ಗೆಲ್ಲಿಸ್ಕೊಡ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಯಾಕೆ ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಬೇಕು ಅಂತ ಯಾಕೆ ಅನಿಸ್ತದೆ? ಯಾಕೆ ಅನಿಸ್ತಾ ಇದೆ? ಇವತ್ತು ದುಡಿಯೋ ವರ್ಗಕ್ಕೆ ಇವತ್ತು ಒಂದು ಒಳ್ಳೆಯ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಹಿಂದೆಯಿಂದ ಕೂಡ ಕಾಂಗ್ರೆಸ್ ಪಕ್ಷ ದೀನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಮತ್ತು ಎಲ್ಲ ದುಡಿಯೋ ವರ್ಗಕ್ಕೆ ಒಂದು ಒಳ್ಳೆಯ ರೀತಿ ಕೆಲಸ ಕೊಡಬೇಕು ಮತ್ತು ಅವರಿಗೆ ಕೈಗಿಟ್ಟೋ ದರದಲ್ಲಿ ಅವರಿಗೆಲ್ಲ ಸಿಗಬೇಕು. ಮತ್ತು ಇವತ್ತು ಬೆಲೆ ಏರಿಕೆಯಿಂದ ಭಾಳಷ್ಟು ರೊಷ್ಟು ಹೋಗಿದ್ರು. ಇವತ್ತು ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಅದಾದ ನಂತರ ಯುವ ನಿಧಿ ಆಗಿರ್ಬೋದು, ಇವೆಲ್ಲ 5 ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಅವ್ರನ್ನ ಸದೃಢವಾಗಿ ಮತ್ತು ಆರ್ಥಿಕವಾಗಿ ಅವ್ರಿಗೆ ಮುಂದೆ ತರಬೇಕಂತ ಒಂದು ಗಟ್ಟಿ ನಿರ್ಧಾರ ಮಾಡಿ ಇವತ್ತು 56,000 ಕೋಟಿ ಅನುದಾನ ಇವತ್ತು ಪ್ರತಿ ವರ್ಷ ಬಜೆಟಲ್ಲಿ ತೆಗೆದಿಡ್ತಾ ಬಡವ್ರನ್ನ ಮುಖ್ಯವಾಹಿನಿಗೆ ತರುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾಯಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು. ಅದು ಮುಂದಿನ ದಿನಮಾನಗಳು ಕೂಡ ಸರ್ಕಾರ ಕೂಡ ಮತ್ತೆ ಬರುತ್ತೆ ಅನ್ನೋ ವಿಶ್ವಾಸ ಸಂಪೂರ್ಣ ಜನರಲ್ಲಿದೆ. ಉಮೇಶ್ ಮೇಟಿ ಅವರು ಹೊಸಬರು ಅನ್ನೋದಕ್ಕಿಂತ ಅವ್ರ ತಂದೆಯವರ ಆದಿಯಾಗಿ ಅವರ ತಂದೆಯವರ ನಡತೆ, ಅವರ ರಾಜಕಾರಣ ಜೀವನ ನೋಡ್ಕೊಂಡು ಬೆಳೆದಂಥವ್ರೆಲ್ಲ, ಅವರಿಗೆ ರಾಜಕಾರಣ ಹೇಳೋ ಅವಶ್ಯಕತೆ ಇಲ್ಲ. ಅವರು ಎಲ್ಲ ಸಾಮಾನ್ಯರ ಜೊತೆಗೆ ಬೆರೆತು ಇವತ್ತು ಪಕ್ಷ ಸಂಘಟನೆ ಮಾಡ್ತಾ ಅವರ ಅಪ್ಪರ ಜೊತೆಗೆ ಅವರಿಗೆ ಶಕ್ತಿಯಾಗಿ ತಂದೆಯ ಜೊತೆ ನಿಂತ್ಕೊಂಡಿದ್ರು. ಇವತ್ತು ಅವರ ಅಗಲಿಕೆಯಿಂದ ಇವತ್ತು ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟಿದೆ, ಜನ ಗೆಲ್ಲಿಸ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಇನ್ನು ಜನರ ಜೊತೆಗೆ ಅವ್ರ ಒಡನಾಟ ಹೆಂಗಿದೆ? ಒಡನಾಟ ಉತ್ತಮವಾಗಿದೆ. ಹೌದು, ಇವತ್ತು ಅವರು ಮಾಜಿ ಸಚಿವರಾಗಿದ್ದಾರೆ, ಹಿಂದೆ ಮಾಜಿ ಸಂಸದರು ಕೂಡ ಮತ್ತು ಶಾಸಕರು ಕೂಡ. ಅವರು ಒಳ್ಳೆಯ ಒಡನಾಟ, ಅವರ ಮಕ್ಕಳು, ಅವರ ಕುಟುಂಬ ಎಲ್ಲ ಒಂದು ಅವರು ಬೆನ್ನೆಲುಬಾಗಿ ಅವ್ರ ತಂದೆಯವ್ರ ಜೊತೆಗೆ ನಿಂತಾಗ ಎಲ್ಲ ಕಾರ್ಯಕರ್ತರ ಜೊತೆಗೆ ಮತ್ತು ಸಾಮಾನ್ಯ ವರ್ಗದ ಜೊತೆಗೆ ಅವರು ಇರೋ ಕಾರಣಕ್ಕೆ ಇವತ್ತು ಅವ್ರ ತಂದೆಯವರು ಕೂಡ ಇನ್ನೂ ಶಾಸಕರಾಗಿ ಉಳಿದಿದ್ದರು. ಮುಂದೆ ಕೂಡ ಅವರು ಇರ್ತಿದ್ರು. ನಮ್ಮ ದುರ್ದೈವ ಅಂತ ಹೇಳ್ತೀನಿ. ಉಮೇಶ್ ಮೇಟಿ ಅವರದ್ದು ಜನರ ಜೊತೆಗೆ ಸಂಬಂಧ ಹೆಂಗಿದೆ? ಉತ್ತಮವಾಗಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಜನರ ಕೆಲಸ, ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ನಮ್ಮದೇ ಸರ್ಕಾರ ಇರೋದ್ರಿಂದ ಒಳ್ಳೆಯ ಕೆಲಸ ಮಾಡ್ತಾರೆ. ಜನರ ನೋವು ನಲಿವಿನಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಬಾಗಲಕೋಟೆ ಜನ ಡಿಸೈಡ್ ಮಾಡಿದ್ದಾರೆ 100%. ಅದರಲ್ಲಿ ಎರಡನೇ ಮಾತು. ಸರ್, ಬಾಗಲಕೋಟೆ ಬೈ ಎಲೆಕ್ಷನ್ ಬರ್ತಾ ಇದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾರು ಗೆಲ್ಲಬಹುದು, ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರು ಮತ್ತು ಕಾಂಗ್ರೆಸ್ನಿಂದ BJPಯಿಂದ ಚರಂತಿಮಠ ಅವರು ಏನು ಕಂಟೆಸ್ಟ್ ಮಾಡಿದ್ದಾರೆ.
ಇವತ್ತು ಬಾಗಲಕೋಟೆಗೆ ಬಂದು ಬಾಗಲಕೋಟೆ ಜಿಲ್ಲೆಯಾದಂಥ ಓಡಾಟ ಮಾಡಿ ಏನು ಪ್ರಚಾರ ಮಾಡ್ತಾ ಇದ್ದೀವಿ, ಎಲ್ಲ ಕಡೆಗೂ ಕೂಡ ಒಂದು ಕಾಂಗ್ರೆಸ್ ಪಕ್ಷದ ಅಲೆ ಬಿರುಗಾಳಿಯಂತೆ ಮತ್ತು ಸುನಾಮಿಯಂತೆ ಎದ್ದಿದೆ ಅಂತ ಹೇಳಿ ಬಯಸ್ತೇನೆ. ಮತ್ತು ಬಾಗಲಕೋಟೆ ಜನ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಏನು ಡಿಸೈಡ್ ಮಾಡಿದ್ದಾರೆ? 5 ಪಂಚ ಗ್ಯಾರಂಟಿಗಳನ್ನು ಇವತ್ತು ಇಡೀ ರಾಜ್ಯದ ಜನ ಅನುಭವಿಸ್ತಾ ಇದ್ದಾರೆ ನಮ್ಮ ಸರ್ಕಾರದಲ್ಲಿ. ನಾವು ಮನೆ ಮನೆಗೆ ಮತಯಾಚನೆ ಮಾಡಲಿಕ್ಕೆ ನಮಗೊಂದು ನೈತಿಕ ಹಕ್ಕಿದೆ. ಬಿ ಜೆ ಪಿಯವರಿಗೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಬಹುತೇಕ ಜನ ಕಾಂಗ್ರೆಸ್ ಪಕ್ಷದ ಗುರುತಿಗೆ ನಾವು ಮತವನ್ನೇ ಹಾಕ್ತೇವೆ, ಅದನ್ನು ಬಿಟ್ಟು ಬೇರೆ ಯಾರಿಗೂ ಮತ ಹಾಕುವುದಿಲ್ಲ ಅನ್ನುವಂಥ ಒಂದು ದೃಢ ವಿಶ್ವಾಸದಿಂದ ಇವತ್ತು ನಮಗೆ ಮತಯಾಚನೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾರೆ ಅಂತಂದರೆ ನಮಗೆ ಅತ್ಯಂತ ಸಂತೋಷದ ವಿಷಯ ಅಂತ ಹೇಳಿ ಬಯಸ್ತೇನೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಾಂಗ್ರೆಸ್ ಕ್ಯಾಂಡಿಡೇಟು ಉಮೇಶ್ ಮೇಟಿ ಉತ್ತಮದಲ್ಲಿ ಅತ್ಯುತ್ತಮ ಮನುಷ್ಯ ಅಂತ ಹೇಳಿಕ್ಕೆ ಬಯಸ್ತೇವೆ. ಯಾಕಂತ ಹೇಳಿದ್ರೆ ಒಬ್ಬ ಸರಳ ವ್ಯಕ್ತಿತ್ವ, ಸೌಜನ್ಯದ ನಡವಳಿಕೆ ಮತ್ತು ಅವರ ಒಂದು ರಾಜಕೀಯ ಕುಟುಂಬದ ಮನೆತನ ಆಗಿರೋದ್ರಿಂದ ಅವರ ಅಪ್ಪರ ಹಾದಿಯಲ್ಲಿ ಏನು ಮೇಟಿಯವರ ಹಾದಿಯಲ್ಲಿ ನಡೆದು ಬಂದು ಇವರು ರಾಜಕೀಯ ಬದುಕಿನಲ್ಲಿ ಜನರ ಜೊತೆಗೆ ಅತ್ಯಂತ ಸುಂದರವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಯಾವುದೇ ಭೇದ ಭಾವ ಇಲ್ಲ. ಅದೇ ಚರಂತಿ ಮಠ ಅವರಿಗೆ ಹೋಲಿಕೆ ಮಾಡೋದಾದರೆ ಇವತ್ತು ಮನೆಗೆ ಬಂದಂಥ ಏನು ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಮನೆಗೆ ಕೂಡಿಸ್ಲಾರ್ದೆ ಹೊರಗೆ ನಿಂತು ಮಾತಾಡಿಸ್ತಕ್ಕಂಥ ಒಂದು ದುರ್ನಡತೆಯನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಸೊ ಅವ್ರಿಗೂ ಕಂಪೇರ್ ಮಾಡೋದಾದರೆ ಇವತ್ತು ಉಮೇಶ್ ಮೇಟಿಯವರು ಒಂದು ಒಳ್ಳೆಯ ಅತ್ಯುತ್ತಮ ವ್ಯಕ್ತಿ ಅಂತ ಹೇಳಿಕ್ಕೆ ನಾವು ಬಯಸ್ತೇವೆ. ಖಂಡಿತವಾಗ್ಲೂ ಅವರೇ ಗೆಲ್ತಾರೆ. ಇಡೀ ರಾಜ್ಯ ಮತ್ತು ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಸಣ್ಣ ಕಾರ್ಯಕರ್ತರಿಂದಲೂ ದೊಡ್ಡ ಕಾರ್ಯಕರ್ತರುಗಳು ಕೂಡ ಇವತ್ತು ನಾವು ಬಾಗಲಕೋಟೆಯಲ್ಲಿ ಬೀಡ್ಬಿಟ್ಟಿದ್ದೀವಿ. ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಶತ ಪ್ರಯತ್ನವನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು.